ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಬೆಳ್ಳೆಟ್ಟಿ ಗ್ರಾಮದ ಹೊರವಲಯದಲ್ಲಿ ಇರುವ ಶಾಲೋಮ ಪ್ರಾರ್ಥನಾ ಮಂದಿರದ ಚರ್ಚ್ ಹೊರಗಡೆ ಇರುವ ಮೆಟ್ಟಿಲುಗಳ ಬಳಿ ತಿಪ್ಪಣ್ಣ ವಡ್ಡರ್ 61 ವರ್ಷ ಎಂಬ ವ್ಯಕ್ತಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ನಡೆದಿದೆ. ನೇಣಿಗೆ ಶರಣಾದ ವ್ಯಕ್ತಿಯು ಮುಂಡರಗಿ ತಾಲೂಕಿನ ಹಾರೋಗಿರಿ ಗ್ರಾಮದ ತಿಪ್ಪಣ್ಣ ವಡ್ಡರ್ ಅಂತ ಗುರುತಿಸಲಾಗಿದೆ. ಮೃತ ತಿಪ್ಪಣ್ಣನು ಆಗಾಗ ಬೆಳ್ಳೆಟ್ಟಿ ಗ್ರಾಮದ ಚರ್ಚೆಗೆ ಪ್ರಾರ್ಥನೆ ಮಾಡಲು ಬರ್ತಾ ಇದ್ರು ಅಂತ ಮಾಹಿತಿ ಲಭ್ಯವಾಗಿದೆ. ಮೃತ ತಿಪ್ಪಣ್ಣ ಈತನು ಕಳೆದ ಭಾನುವಾರ ಸಹ ಚರ್ಚೆಗೆ ಬಂದಿದ್ದು ಸೋಮವಾರ ಬೆಳಿಗ್ಗೆ ನೋಡಿದಾಗ ನೇಣು ಹಾಕಿಕೊಂಡಿರುವ ವಿಷಯ ಗೊತ್ತಾಗಿದೆ. ಮೃತ ತಿಪ್ಪಣ್ಣನು ತನ್ನ ಜೇಬಿನಲ್ಲಿ ಡೆತ್ ನೋಟ್ ಅನ್ನು ಬರೆದಿಟ್ಟಿದ್ದು ತನ್ನ ಸಾವಿಗೆ ಶಾಲೋಮ ಪ್ರಾರ್ಥನಾ ಮಂದಿರದ ವಿನಯ್ ಹಾಗೂ ಭಾರತಿ ಇವರೇ ಕಾರಣ ಅಂತ ಉಲ್ಲೇಖಿಸಿದ್ದಾರೆ ಅಂತ ಪೊಲೀಸ್ ಇಲಾಖೆಯ ಮೂಲಗಳು ತಿಳಿಸಿವೆ. ಇಷ್ಟೊಂದು ಬಿಡೋಕಲ್ಲ ಸರ್, ಇನ್ನೊಂದು 5 ನಿಮಿಷ ಕಾಯಕ್ಕೆ ಇಲ್ಲೇ ಬ್ಯಾಟ್ ಆಗದ ಮತ್ತೆ ಬಂದ್ಬಿಡ್ತಾರೆ. ಮತ್ತೆ ಅವರು ತಮ್ಮರ್ದೆ ಬೇರೆ ಅಲ್ಲ, ಅವರು 5 ನಿಮಿಷ ಅಷ್ಟೇ ಮತ್ತೆ ಬಂದ್ಬಿಡ್ತಾರೆ. ಅಲ್ಲ ಈಗ ಅವ್ರು ಸಾಯ ಮೀಟಿಂಗ್ ಬೆಳಗಿಂದ ಮತ್ತೆ ನೀವು ಲೇಟ್ ಆಗೋದು ಅಂತ ಹೇಳಿದ್ರಿ. ಇಲ್ಲ ಸರ್, ಈಗ ಡಿಲೇ ಮಾಡ್ತಾರೆ. ನಮ್ಮ ತಮ್ಮ ಮಾತಾಡ್ತೇನೆ ಗೊತ್ತಾ ಸರ್, ಈಗ ಹೋಗ್ಬಿಟ್ಟ ಇಬ್ಬರು ಮಕ್ಕಳು ಅದಾವಲ್ಲ ಸರ್, ಹಿಂದಕ್ಕೆ ಅವ್ರಿಗೆ ಹೆಣ್ಮಕ್ಳು ಅವ್ರೇನು ಮಾಡ್ಬೇಕು? ಇಬ್ಬರು 7 ಮಂದಿ ಮಕ್ಕಳು ಗಂಡು ಮಕ್ಕಳು ಇಲ್ಲ ಸರ್, 50% ಸರ್. ಅದ ಈಗ ಡಿಸ್ಕಷನ್ ಭಾಳ ನಡೆದಲ್ಲ ಅದಕ್ಕೆ. ಎಲ್ಲ ಅವ್ರದ್ದು ಐತಿ, ಏನೋ ಒಳಗಿಂದ ಒಂದು ಐತೆ ಗೊತ್ತಾಗುತ್ತೆ.